ಛತ್ತೀಸ್ಗಢದ ಹೊಸ ವಿಧಾನಸಭಾ ಭವನದಲ್ಲಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರತಿಮೆ ಅನಾವರಣಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ್ರದ ನಿರ್ಮಾಣದಲ್ಲಿ ವಾಜಪೇಯಿ ಅವರ ಪಾತ್ರವನ್ನ ಸ್ಮರಿಸಿ ಭಾವುಕರಾದರು. ಈ ಕಾರ್ಯಕ್ರಮವು ಕೇವಲ ಒಂದು ಸಾಂಸ್ಕೃತಿಕ ಆಚರಣೆಯಾಗಿರದೆ ಭಾರತದ ರಾಜಕೀಯ ಪರಂಪರೆಯ ಗೌರವವನ್ನ ಮತ್ತೆ ನೆನಪಿಸುವಂತೆ ಮಾಡಿದೆ. ಹೊಸದಾಗಿ ನಿರ್ಮಿಸಲಾದ ಛತ್ತೀಸ್ಗಢ ವಿಧಾನಸಭಾ ಭವನವು ರಾಜ್ಯದ ಆಡಳಿತ ಶಕ್ತಿಯ ಹೊಸ ಸಂಕೇತವಾಗಿತ್ತು. ಅದರ ಮುಂಭಾಗದಲ್ಲಿ ಸ್ಥಾಪಿಸಲಾದ ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರತಿಮೆ ರಾಷ್ಟ್ರ ಸೇವೆಯ ಆದರ್ಶ ಪ್ರತೀಕವಾಗಿದೆ. ಈ ಅನಾವರಣ ಸಮಾರಂಭದಲ್ಲಿ ಪ್ರಧಾನಿ ಮೋದಿ ಅವರೊಂದಿಗೆ ಛತ್ತೀಸ್ಗಢದ ರಾಜ್ಯಪಾಲ, ಮುಖ್ಯಮಂತ್ರಿ ಹಾಗೂ ಹಲವಾರು ಕೇಂದ್ರ ಮತ್ತು ರಾಜ್ಯ ಸಚಿವರು ಉಪಸ್ಥಿತರಿದ್ದರು. ಮೋದಿ ಅವರು ತಮ್ಮ ಭಾಷಣದಲ್ಲಿ ಏನ್ ಹೇಳಿದ್ರು ಅಂದ್ರೆ, ಅಟಲ್ ಜಿ ಅವರ ಹೆಸರು ಕೇಳಿದ್ರೆ ದೇಶದ ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ಗೌರವದ ಭಾವನೆ ಮೂಡುತ್ತೆ. ಅವರು ಕೇವಲ ರಾಜಕಾರಣಿಯಲ್ಲ, ಒಂದು ದೃಷ್ಟಿವಂತರಾದ ರಾಷ್ಟ್ರ ನಾಯಕರು. ಅವರ ಚಿಂತನೆಗಳು, ಅವರ ಮಾತುಗಳು ಮತ್ತು ಅವರ ಆಡಳಿತ ಶೈಲಿ ಇಂದು ಭಾರತದ ಪ್ರಗತಿಯ ದಿಕ್ಕನ್ನ ತೋರಿಸುತ್ತೆ. ಛತ್ತೀಸ್ಗಢ ರಾಜ್ಯವನ್ನ ವಾಜಪೇಯಿ ಜಿ ಅವರ ಕಾಲದಲ್ಲೇ ನಿರ್ಮಿಸಲಾಯಿತು. ಅವರು ಅಭಿವೃದ್ಧಿಯಾದ ಹೊಸ ಅಧ್ಯಯನವನ್ನ ಇಲ್ಲಿ ಪ್ರಾರಂಭಿಸಿದ್ರು. ಇಂದು ಅವರ ಪ್ರತಿಮೆಯನ್ನು ಅನಾವರಣಗೊಳಿಸುವುದು ಕೇವಲ ಸ್ಮರಣೆ ಕೆಲಸವಲ್ಲ, ಇದು ಅವರ ಕನಸನ್ನ ಮುಂದುವರಿಸುವ ಪ್ರತಿಜ್ಞೆಯಾಗಿದೆ. ಪ್ರಧಾನಿ ಮೋದಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರ ಸರಳ ಜೀವನ ಶೈಲಿ, ಜನರ ದೃಷ್ಟಿಕೋನ ಮತ್ತು ರಾಷ್ಟ್ರ ಪ್ರೇಮದ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದ್ರು. ಅವರ ಪ್ರಕಾರ ಅಟಲ್ ಜಿ ಅಂದ್ರೆ ನಂಬಿಕೆ, ದೃಢತೆ ಮತ್ತು ಸಂವಾದದ ಮಾದರಿ. ಅವರು ವಿರೋಧಿಗಳನ್ನ ಗೌರವಿಸ್ತಿದ್ರು, ಸಂಸತ್ತಿನ ಗೌರವವನ್ನ ಕಾಪಾಡ್ತಿದ್ರು ಮತ್ತು ರಾಷ್ಟ್ರ ಹಿತಾಸಕ್ತಿಗೆ ಯಾವಾಗಲೂ ತ್ಯಾಗಮಯ ನಿರ್ಧಾರವನ್ನ ತೆಗೆದುಕೊಳ್ತಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಪ್ರದರ್ಶನಗೊಂಡ ಚಿತ್ರಗಳು, ದೃಶ್ಯಾವಳಿಗಳು ವಾಜಪೇಯಿ ಅವರ ರಾಜಕೀಯ ಬದುಕಿನ ಪ್ರಮುಖ ಕ್ಷಣಗಳನ್ನ ಪ್ರೇಕ್ಷಕರಿಗೆ ನೆನಪಿಸಿದವು. ಅವರ ಭಾಷಣಗಳ ಧ್ವನಿಚಿತ್ರಗಳು, ಅವರ ಕವನಗಳು ಮತ್ತು ರಾಷ್ಟ್ರಪ್ರೀತಿಯ ತುಂಬಿದ ಸಂದೇಶಗಳು ಹಾಜರಿದ್ದ ಎಲ್ಲರ ಮನಸ್ಸನ್ನ ಭಾವುಕಗೊಳಿಸಿತು. ವಾಜಪೇಯಿ ಅವರ ನೆನಪಿನಲ್ಲಿ ಛತ್ತೀಸ್ಗಢ ವಿಧಾನಸಭೆಯು ಅಟಲ್ ಗ್ಯಾಲರಿಯನ್ನ ನಿರ್ಮಾಣ ಮಾಡಿದೆ. ಇಲ್ಲಿ ಅವರ ಜೀವನದ ಹಂತಗಳು, ಸಾಧನೆಗಳು ಹಾಗೂ ರಾಷ್ಟ್ರಕ್ಕಾಗಿ ಮಾಡಿದ ಕೊಡುಗೆಗಳ ಚಿತ್ರಣವನ್ನ ಪ್ರದರ್ಶಿಸಲಾಗಿದೆ. ಪ್ರಧಾನಿ ಮೋದಿ ಅವರು ಈ ಸಂದರ್ಭದಲ್ಲಿ ಹೊಸ ವಿಧಾನಸಭಾ ಭವನವನ್ನ ದೇಶದ ಅತ್ಯಾಧುನಿಕ ಸ್ಮಾರಕ ಕಟ್ಟಡದಲ್ಲಿ ಒಂದೆಂದು ವರ್ಣಿಸಿದ್ರು. ಅವರು ಏನ್ ಹೇಳಿದ್ರು ಅಂದ್ರೆ, ಈ ಭವನ ಕೇವಲ ರಾಜಕೀಯ ನಿರ್ಧಾರಗಳ ಸ್ಥಳವಲ್ಲ, ಇದು ಜನಸೇವೆ ಮತ್ತು ಪ್ರಜಾಪ್ರಭುತ್ವದ ಮಂದಿರವಾಗಿದೆ. ಸಮಾರಂಭದ ಕೊನೆಯಲ್ಲಿ ಮೋದಿ ಅವರು ರಾಷ್ಟ್ರದ ಯುವ ಪೀಳಿಗೆಗೆ ಸಂದೇಶ ನೀಡಿದ್ರು. ಅಟಲ್ ಜಿ ಅವರ ಜೀವನದಿಂದ ನಾವು ಒಂದು ಪಾಠ ಕಲಿಬೇಕು. ರಾಷ್ಟ್ರದ ಹಿತಕ್ಕಾಗಿ ಸದಾ ನಿಷ್ಠೆಯಿಂದ ಕೆಲಸ ಮಾಡಬೇಕು. ರಾಜಕೀಯ ಹುದ್ದೆ ದೊಡ್ಡದಲ್ಲ, ರಾಷ್ಟ್ರ ಸೇವೆ ದೊಡ್ಡದು ಅಂತ ಅಂದ್ರು. ಈ ಅನಾವರಣ ಸಮಾರಂಭವು ದೇಶದಾದ್ಯಂತ ರಾಜಕೀಯ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಯಿತು. ಹಲವಾರು ನಾಯಕರು ಮತ್ತು ಜನರು ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ಭಾವನೆಯನ್ನ ಹಂಚಿಕೊಂಡರು. ಅಟಲ್ ಬಿಹಾರಿ ವಾಜಪೇಯಿ ಅವರ ಈ ಒಂದು ಸ್ಮಾರಕ ಉದ್ಘಾಟನೆ ಹಲವಾರು ಹೃದಯಗಳಲ್ಲಿ ಪ್ರೇರಣೆಯಾಗುವಂತಹ ಕ್ಷಣವನ್ನ ತಂದಿತು.